ಇದೆ. ಆ ಸಮಯ ಸಂದರ್ಭದಲ್ಲಿ ನಾವು ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡೋದ್ರ ಮೂಲಕ ನಮ್ಮ ಜನರಲ್ಲಿ ಆ ಕಾಂಗ್ರೆಸ್ಸಿನ ಈ ಧೋರಣೆಯನ್ನ ಖಂಡಿಸುವಂತ ವಿಷಯವನ್ನ ಅವರ ಮನಸ್ಸಿಗೆ ತುಂಬುವಂತ ಕೆಲಸ ಇವತ್ತಿನ ದಿನೇ ನಾವು ಆರಂಭ ಮಾಡಿದ್ದೀವಿ. ಆ ಕೆಲಸವನ್ನ ಮಾಡ್ತೀವಿ. ಬರುವಂತ ದಿನಮಾನಗಳಲ್ಲಿ ನಮ್ಮ ಹಿರಿಯರು ಮತ್ತು ನಮ್ಮ ರಾಜಕೀಯ ಮುಖಂಡರು, ನಮ್ಮ ಉಲೇಮಾಗಳು, ಏನು ಧಾರ್ಮಿಕ ಪಂಡಿತರಂತೆ ನಾವು ಹೇಳ್ತೀವಿ, ಅವರನ್ನ ಸಂಪರ್ಕ ಮಾಡಿ ಅವರ ಎಲ್ಲ ವಿಚಾರಗಳನ್ನ ತಿಳ್ಕೊಂಡು ಅವ್ರು ಯಾವ ತೀರ್ಮಾನಕ್ಕೆ ನಮ್ಮನ್ನ ಕೊಂಡೊಯ್ತಾರೋ ಆ ನಿರ್ಧಾರದ ಹಿಂದೆ ನಾವು ಕೂಡ ಇರ್ತೀವಿ ಅನ್ನುವಂತ ಮಾತನ್ನ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಸರ್, ಕೊನೆ ಪ್ರಶ್ನೆ. ಈಗ ಯಾವುದೇ ಒಂದು ಸಮುದಾಯದಲ್ಲಾಗ್ಲಿ ಒಗ್ಗಟ್ಟನ್ನಾಗ್ಲಿ ಮುರಿಬೇಕು ಅಂದ್ರೆ ಒಳಗಿರೋರನ್ನ ಮೀರ್ಸಾಧಿಕೆಗಳನ್ನ ಬೆಳೆಸ್ಬೇಕು ಅಥವಾ ಅವ್ರನ್ನ ಮುಂದೆ ತರಬೇಕು. ಈ ಸನ್ನಿವೇಶದಲ್ಲಿ ನೀವು ಮೀರ್ಸಾಧಿಕ್ ಅಂತ ಕರಿತಿರೋ ಇಲ್ವೋ ಗೊತ್ತಿಲ್ಲ, ಬಟ್ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಲಿ ಅಹ್ಮದ್ ಅವ್ರು ನಡೆಸಿದಂತಹ ಸುದ್ದಿಗೋಷ್ಠಿ ಏನಿದೆಯಲ್ಲ, ಅದು ಒಂದು ರೀತಿ ಮುಸ್ಲಿಂ ಸಮುದಾಯದಲ್ಲಿ ಮುಸ್ಲಿಂ ನಾಯಕರ ನಡುವೆನೆ ಒಂದು ಬಿರುಕನ್ನು ದೊಡ್ಡ ಮಟ್ಟದಲ್ಲಿ ಮೂಡಿಸಿರುವಂತ ಸತ್ಯ. ಇದು ಕಾಂಗ್ರೆಸ್ಸಿನ ಗೇಮ್ ಪ್ಲಾನ್ ಅಥವಾ ರಿಜ್ವಾನ್ ಅರ್ಷದ್ ಅಂತವರು ತಾವು ಮಂತ್ರಿಗಿರಿಗೆ ಒಂದು ಅಭ್ಯರ್ಥಿ ಆಗಬೇಕು, ಆ ಕಾರಣಕ್ಕಾಗಿ ಅವ್ರಾಗ ಅವ್ರು ಆಯ್ಕೆ ಮಾಡ್ಕೊಂಡಂತ ದಾರಿ ಅನ್ಸುತ್ತಾ? ಇದು ಕಾಂಗ್ರೆಸ್ಸಿನ ಗೇಮ್ ಪ್ಲಾನೇ ಇದೆ ಸರ್. ಅದಕ್ಕೆ ಇವರು ಬಲಿಪಶುವಾಗಿದ್ದಾರೆ. ರಿಜ್ವಾನ್ ಅರ್ಷದ್ಗೆ ಒಂದು ಕ್ಷೇತ್ರ ಇದೆ, ಅಲ್ಲಿ ನಾಳೆ 2028ಕ್ಕೆ ಅವ್ರು ಗೆಲ್ತಾರೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಅವರು ಮೊದಲು ಕಾಂಗ್ರೆಸ್ ಪಕ್ಷ ನಂತರ ಸಮಾಜ ಅಂತ ಹೇಳೋದ್ರ ಮೂಲಕ ನಮ್ಮ ಸಮಾಜದ ಮನಸ್ಸಿಗೆ ಒಂದು ನೋವು ಮಾಡಿದ್ದಾರೆ. ಅವರು ಚುನಾವಣೆಗೆ ನಿಂತಾಗ ಅವ್ರ ವಿರುದ್ಧ ಎಷ್ಟು ಜನ ನಿಂದಿರ್ತಾರೋ, ನಮ್ಮ ಸಮಾಜದ ಅನೇಕ ಪಕ್ಷಗಳು ಕೂಡ SDPI ಇರ್ಬೋದು ಅಥವಾ MIM ಇರ್ಬೋದು ಅಥವಾ ಬೇರೆ ಜನ ಇರ್ಬೋದು, ಅವ್ರು ಸೋಲಿಸ್ಲಿಕ್ಕೆ ಒಂದು ಷಡ್ಯಂತ್ರ ನಾವು ಕೂಡ ಮಾಡ್ತೀವಿ. ಜೊತೆಗೆ ಸಲೀಂ ಅಹ್ಮದ್ ಅವ್ರಿಗೆ ಕ್ಷೇತ್ರನೇ ಇಲ್ಲ, ಏನೋ ಹಿಂದಿನ ಬಾಕಲ್ದಿಂದ ಬಂದು ಅವ್ರು ಕೂತಿದ್ದಾರೆ. ಅದನ್ನೇ ಬಂಡವಾಳ ಮಾಡಿಕೊಂಡು ಅವರು ಯಾರನ್ನ ಮೆಚ್ಚಿಸ್ಲಿಕ್ಕೆ ಈ ಕೆಲಸ ಮಾಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಬಟ್ ಇವ್ರು ಇಬ್ರು ಕೂಡ 2028ರಲ್ಲಿ ನಮ್ಮ ಈ ಇಡೀ ಸಮಾಜದ ಕೆಂಗಣ್ಣಿಗೆ ಬಲಿಯಾಗೋದಂತೂ ಖಂಡಿತ. ಓಕೆ. ಸೊ ವೀಕ್ಷಕರೇ, ಇದೆಷ್ಟು ಜಬ್ಬಾರ್ ಕಲಬುರ್ಗಿ ಅವರು, ಇವರು ಕರ್ನಾಟಕ ಮುಸ್ಲಿಂ ಯೂನಿಟಿ ಎನ್ನುವಂತಹ ಸಂಘಟನೆಯ ರಾಜ್ಯಾಧ್ಯಕ್ಷರು. ಸೊ ಇವರ ಅಭಿಪ್ರಾಯವನ್ನು ನಾವು ಪಡ್ಕೊಳ್ತಾ ಇದ್ವಿ. ಸರ್, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಬಹಳ ಸಂತೋಷ ಮತ್ತು ಧನ್ಯವಾದಗಳು. ಸೊ ಇದಿಷ್ಟು ಇವತ್ತಿನ ವಿಶೇಷ ಸಂದರ್ಶನ. ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪು.